ನಿನ್ನೆ ನಾನು ಹೇಳಿದ್ದೆ ಬಿಗ್ ಬಾಸ್ ಪ್ರೋಮೋಲೇ ಒಂದು ತೋರಿಸ್ತಾರೆ, ಅಲ್ಲಿ ಇರೋದೇ ಒಂದು ಅಂದ್ಬಿಟ್ಟು. ಅದೇ ರೀತಿಯೇ ಆಯಿತು. ನೆನ್ನೆ ಪ್ರೋಮೋ ಅಲ್ಲಿ ಯೂಟ್ಯೂಬರ್ಸ್ ಎಲ್ಲ ನೋಡಿಬಿಟ್ಟು ಕಾವ್ಯಾಗೆ ಸಪೋರ್ಟ್ ಮಾಡ್ತಾನೆ ಅಂದ್ಬಿಟ್ಟು ಗಿಲ್ಲಿನ ಕೆಟ್ಟದಾಗೆಲ್ಲ ಬೈದಿದ್ರು. ನಾನು ನಿನ್ನೆನೇ ಹೇಳಿದ್ದೆ, ಈ ಬಿಗ್ ಬಾಸು ಯಾರನ್ನ ಯಾವ ರೀತಿ ಬೇಕಾದ್ರೂ ತೋರಿಸ್ತಾನೆ ಅಂದ್ಬಿಟ್ಟು. ಪಾಸಿಟಿವ್ ಆಗಿರೋರನ್ನ ನೆಗೆಟಿವ್ ಆಗಿ ತೋರಿಸ್ತಾನೆ, ನೆಗೆಟಿವ್ ಆಗಿರೋರು ಪಾಸಿಟಿವ್ ಆಗಿ ತೋರಿಸ್ತಾನೆ. ನಿನ್ನೆ ಪ್ರೋಮೋ ಅಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ಮಾಡ್ದೆ ಇವ್ನು ಬಿಗ್ ಬಾಸು. ಅದರಲ್ಲಿ ಎಪಿಸೋಡ್ನ ಸುಮಾರು ಜನ ನೋಡಿರಲ್ಲ. ಇವಾಗ ಅವರೆಲ್ಲ ಏನು ತಿಳ್ಕೊಳ್ತಾರೆ, ಗಿಲ್ಲಿದೆ ತಪ್ಪು ಅಂತ ತಿಳ್ಕೊಳ್ತಾರೆ. ಇವಾಗ ಗಿಲ್ಲಿಗೆ ಇವನು ಕೆಟ್ಟದಾಗಿ ತೋರಿಸ್ತಾನೆ, ಅದರಲ್ಲಿ ಓಟುಗಳು ಗಿಲ್ಲಿಗೆ ಓಟ್ ಕಮ್ಮಿ ಬೀಳತ್ತೆ. ನೆನ್ನೆ ಟಾಸ್ಕ್ ಕೊಟ್ಟಿದ್ರಲ್ಲಿ ಸ್ಪಂದನ ಧ್ರುವ ಅಂತ ಇಬ್ಬರು ಜೋಡಿಯಾಗಿ ಇದ್ದರು. ಆ ಟಾಸ್ಕ್ ಅವರು ಕರೆಕ್ಟಾಗಿ ಆಡಿದ್ರಾ? ಅದರಲ್ಲಿ ನೋಡಿದ್ರೆ ಇವ್ನು ಧ್ರುವಂತು ಬಟ್ಟೆಯಲ್ಲಿರೋ ನೀರು ನಿಂಡಿ ಬಕೆಟ್ ಒಳಗಡೆ ಹಾಕ್ತಾನೆ. ಅವಳು ಅಶ್ವಿನಿ ಹೆಂಗೂ ಕಾವ್ಯ ಗೆಲ್ಲಬಾರ್ದು ಅನ್ನೋ ಮನಸ್ಸಿಂದ ಅವ್ರಿಗೆ ಉಸ್ತುವಾರಿ ಅವ್ರ ಕಡೆನೇ ಮಾಡ್ತಾಳೆ. ಅವ್ನು ಗಿಲ್ಲಿ ಹೇಳ್ತಾವನೆ ಬಟ್ಟೆಯಿಂದ ನೀರು ಹಾಕ್ತಾವ್ರೆ ಅಂತ. ಅವಳು ಅಶ್ವಿನಿ ಇಲ್ಲ ಇಲ್ಲ ಅಂದ್ಬಿಟ್ಟು ಅವಳಾಟನೇ ಅವಳು ಸಾಧಿಸ್ತಾಳೆ. ಬಜಾರ್ ಆಗಿದ್ದಾದಮೇಲೆ ಕಾವ್ಯ ನೀರನ್ನ ಸ್ಪಂದನ ಚೆಲ್ತಾಳೆ. ಇದೆಲ್ಲ ಅವಳಿಗೆ ಕಾಣಿಸಲ್ವಾ ಅಶ್ವಿನಿಗೆ? ಗಿಲ್ಲಿ ತಮಾಷೆಗೆ ಅವನು ಆ ರೀತಿ ಮಾಡ್ತಾ ಇದ್ದ. ಅದನ್ನ ನೋಡಿದ್ರೆ ಅಶ್ವಿನಿ ಕಾವ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಏನು ಅಷ್ಟೊಂದು ಕಿರ್ಚಾಡ್ತಾರೆ. ಇವಾಗ ಇದೆರಡು ತೊಗೊಂಡಿದ್ದಿದ್ರೆ ಕಾವ್ಯನ ವಿನ್ ಮಾಡಿದ್ರು ಏನು ತಪ್ಪಾಗ್ತಾರಿಲ್ವಲ್ಲ ಅದರಲ್ಲಿ. ಅವನು ಗಿಲ್ಲಿ ಕಾವ್ಯನೇ ಸಪೋರ್ಟ್ ಮಾಡಂಗಿದ್ದಿದ್ರೆ ರಾಣಿ ಕಾವ್ಯನೇ ತೊಗೊಬೋದಾಗಿತ್ತಲ್ಲ. ಜನ ಹೆಂಗೆ ಮಾಡಿದ್ರು ಮಾತಾಡ್ತಾರೆ. ಏನಾದರೂ ಗಿಲ್ಲಿ ಕಾವ್ಯನ ರಾಣಿ ಮಾಡಿದ್ದಿದ್ರೆ ಇವನು ಕಾವ್ಯ ಪರವಾಗಿ ನಿಂತ್ಕೊಂಡು ಮೋಸ ಮಾಡ್ತಾನೆ ಅಂತ ಅದಕ್ಕೂ ಮಾತಾಡ್ತಾಯಿದ್ರು. ಇವಾಗ ಅಶ್ವಿನಿನ ರಾಣಿಯಾಗಿ ತೊಗೊಂಡಿರೋದಕ್ಕೆ ಅವಾಗಲೂ ಮಾತಾಡ್ತಾವ್ರೆ, ಕಾವ್ಯ ಫ್ರೆಂಡು ಕಾವ್ಯ ಹೆಸರು ತೊಗೊಂಡಿಲ್ಲ ಅಂತ. ಅದು ನಾವು ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೆಂಗೆ ನೋಡ್ತೀರೋ ಆ ರೀತಿ ಅಲ್ಲಿ ಕಾಣಿಸುತ್ತೆ. ರೇಗಿಸೋವಾಗ ಇವನು ಧ್ರುವಂತು ನಾನು ರೇಗಿಸ್ಬೇಡ, ನನ್ನ ತಂಟೆಗೆ ಬರಬೇಡ ಅಂದ್ಬಿಟ್ಟು ದೇವ್ರ ಮೇಲೆಲ್ಲ ಆಣೆ ಎಕ್ಸ್ಕೊಳಕ್ಕೆ ಹೋಗ್ತಾನೆ. ಅವ್ನು ಸುಮ್ಮನೆ ಆಗೋಗ್ತಾನೆ. ಇವಳು ಅಶ್ವಿನಿನೂ ನನ್ನ ತಂಟೆಗೆ ಬರಬೇಡ ಅಂತಾಳೆ. ಗಿಲ್ಲಿ ಸುಮ್ಮನೆ ಆದಮೇಲೆ ಇವರು ಸುಮ್ಮನೆ ಆಗ್ಬೇಕು ತಾನೆ. ನಿನ್ನೆ ಇವರಿಬ್ಬರು ಏನು ಮಾತಾಡ್ಕೊತಾರೆ, ಹಿಂಗೆ ಇವನ್ನ ಗಿಲ್ಲಿನ ಇನ್ಮೇಲೆ ರೇಗಿಸ್ಬೇಕು, ನಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಅವರಿಬ್ಬರು ಮಾತಾಡ್ಕೊತಾವ್ರೆ. ಇವಾಗ ಇವ್ರು ಹಿಂಗೆ ಮಾಡ್ತಾವ್ರೆ. ಇವಾಗ ಗಿಲ್ಲಿ ಸುಮ್ಮನೆ ಬಿಡ್ತಾನೆ, ಅವ್ನು ಮತ್ತೆ ರೇಗಿಸ್ತಾನೆ. ಅವಾಗ ಇವ್ರು ಸುಮ್ಮನೆ ಆಗಬೇಕು. ಇವಾಗ ಇವ್ರು ಗುಂಪು ಕಟ್ಕೊಂಡು ಅಶ್ವಿನಿ, ರಾಶಿಕಾ, ಧ್ರುವಂತು ಇವ್ರು ಮೂವರು ಸೇರಿ ಇವಾಗ ಅವ್ನು ಉರ್ಸೋಕೆ ಹೋಗ್ತಾರೆ. ಅವನು ಒಬ್ಬನೇ ಉರಿಸ್ತಾವನು ಇವ್ರು ಮೂವರಿಗೂ. ಇವ್ರು ಅದರಲ್ಲೇ ಅರ್ಥ ಮಾಡ್ಕೊಬೇಕು. ಈಗ ಇವರೇ ಮೈ ಮೇಲೆ ಹಾಕ್ಕೊಂಡ್ರು. ಈಗ ಅವ್ನು ರೇಗಿಸ್ಕೊಂಡು ಅವ್ನು ಹಂಗೆ ಮಾಡಬೇಕು. ಇನ್ನು ಇವಳೇನೋ 2.0 4.0 ಅಂದ್ಕೊಂಡು ಇವಳಿಲ್ಲಿ ನಾಟಕ ಆಡ್ತಾಳೆ. ಆ 2.0 ಎಷ್ಟು ದಿವಸನೂ ಅಲ್ಲಿರಲ್ಲ. ಗಿಲ್ಲಿ ಅದನ್ನ ಇವಾಗ ಆಚೆ ತೊಗೊಂಬಂದೇ ಬರ್ತಾನೆ. ಇವಾಗ ಬಿಗ್ ಬಾಸಲ್ಲಿರೋದು ಹೊರಗಡೆ ನೀನು ಹೆಂಗಿದೆಯೋ ಅದೇ ರೀತಿ ನಿನ್ನ ವ್ಯಕ್ತಿತ್ವದ ಇಲ್ಲಿರಬೇಕು ಅಂತ ಹೇಳಿರೋದು. ಅದನ್ನು ಬಿಟ್ಬಿಟ್ಟು ಫಿಲಮಲ್ಲಿ ಆ್ಯಕ್ಟ್ ಮಾಡು ಅಂದರೆ ಇವಳು ಇಲ್ಲಿ ಬಂದುಬಿಟ್ಟು 2.0 3.0 ಅಂದ್ಕೊಂಡು ಇಲ್ಲಿ ಬಂದು ಆ್ಯಕ್ಟ್ ಮಾಡ್ತಾವಳೆ. ಇವಾಗ ಗಿಲ್ಲಿನ ಕೆಣಕಿದ್ಲು. ಇವಾಗ 2.0ನ ಆಚೆನ ತೆಗ್ದಾಗ ಗಿಲ್ಲಿ. ಇವಾಗ ಧ್ರುವಂತನ ಆಚೆ ಎಲ್ಲ ಎಷ್ಟು ಯಾವ್ಯಾವ ರೀತಿ ಆಗ್ತಾವ್ರೆ ಅದನ್ನು ನೋಡಿ ಗಿಲ್ಲಿ ಎಷ್ಟು ನೀಟಾಗಿ ಅವನು ಅಬ್ಸರ್ವ್ ಮಾಡೋವನೇ ನಡೆಯೋದು ಅದನ್ನೆಲ್ಲ. ಇವತ್ತಿಂದ ಆಟ ಮತ್ತೆ ಹೊಸ ರೀತಿ ಶುರು ಆಗೈತೆ. ಇವತ್ತಿನ ಎಪಿಸೋಡ್ ನೋಡಿ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.